ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಬರಿ ಸತೀಶ್. ವೆಲ್ಕಮ್ ಟು ದರ್ಪಣ. ನಾನು ಯಾರೊಟ್ಟಿಗೆ ಕೂತಿದ್ದೆ ಹೇಳಿ? ನಿಮ್ಗೆಲ್ರಿಗೂ ಗೊತ್ತೇ ಇರತ್ತ, ನಮ್ಮ ಮಹಾನಟಿ ಖ್ಯಾತಿಯ DKD ಖ್ಯಾತಿಯ ಗಗನ ಬ್ಯಾರಿ. ನಮಸ್ಕಾರ ಮೇಡಮ್. ತುಂಬಾ ಖುಷಿ ಆಯ್ತು ನಿಮ್ಮನ್ನ ಕುಂದಾಪುರದಲ್ಲಿ ಕಂಡು. ಕುಂದಾಪುರದಲ್ಲಿ ಫಸ್ಟ್ ಟೈಮಾ? ಹೌದು, ಫಸ್ಟ್ ಟೈಮ್. ಅದಕ್ಕಿಂತ ಮುಂಚೆ ನನ್ನ ಪ್ಲೀಸ್ ಗಗನ ಅಂತಾನೆ ಕರೀರಿ, ಮೇಡಮ್ ಅಂತೆಲ್ಲ ಅವಶ್ಯಕತೆ ಇಲ್ಲ. ಓಕೆ, ಖಂಡಿತ. ಯಾವತ್ತೂ ಹೇಳ್ತೀರಲ್ಲ ದುರ್ಗಾ ನಮ್ ಸ್ವರ್ಗ ಅಂತ. ಕುಂದಾಪುರಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀರಿ? ಈಗ ಬಂದು ಸ್ವಲ್ಪ ಹೊತ್ತಾಯ್ತು, ಕುಂದಾಪುರ ಕಂಡ್ರಿ, ಒಂದಿಷ್ಟು ಜನರನ್ನ ಸಿಕ್ಕಿದ್ರಿ, ಏನ್ ಅನ್ಸ್ತ ಕುಂದಾಪುರದ ಬಗ್ಗೆ? ಆಗ್ಲೇ ಮಂಗಳೂರಿಂದ ಬರ್ತಾ ಅನ್ಕೊಂಡೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸಿಟಿ, ಎಲ್ಲ ಮರ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ. ನಂಗೆ ಬೀಚ್ ಅಂದ್ರೆ ಸಖತ್ ಇಷ್ಟ. ಸೊ ನಾನು ಯಾವಾಗಲೂ ಅನ್ಕೊಂತ ಇದ್ದೆ ಒಂದು ಬೀಚ್ ಹತ್ರ ಒಂದು ಮನೆ ಇರಬೇಕು, ಅಲ್ಲಿರಬೇಕು ಅಂತ. ಸೊ ನನಗೆ ಇಲ್ಲಿಗೆ ಬಂದು ಸಖತ್ ಖುಷಿ ಆಗ್ತದೆ. ಕುಂದಾಪುರ ಕನ್ನಡ ಮಾತಾಡ್ರೆ ನಿಮ್ಗೆ ಗೊತ್ತಾಗ್ತಾ ಅರ್ಥ? ಆಬ್ವಿಯಸ್ಲಿ ಅರ್ಥ ಆಗುತ್ತೆ. ನಮ್ಮ ಋಷಭ್ ಶೆಟ್ಟಿ ಎಲ್ಲ ಟಿವಿಯಲ್ಲಿ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡು ಸ್ವಲ್ಪ ಅಭ್ಯಾಸ ಆಗಿದೆ. ಎಂತಂದ್ರೆ ಯಾವತ್ತೂ ಹೇಳ್ತಾ ಇದ್ರಿ, ನಾನು ಕಲಿಯೋದ್ರಲ್ಲಿ ಒಂದ್ ಸ್ಟೆಪ್ ಹಿಂದೆ, ಆಕ್ಟಿಂಗ್ ಅಲ್ಲಿ 2 ಸ್ಟೆಪ್ ಮುಂದೆ ಅಂತ. ಸೊ ನಿಮ್ಗೀಗ ಅಂದ್ರೆ ಜೀವನಕ್ಕೆ ಆಕ್ಟಿಂಗ್ ಬಿಟ್ಟು ಬೇರೆ ಏನ್ ಮಾಡ್ಕೊಂಡಿದ್ರಿ ಅಂತ ನಿಮ್ ಪ್ರೊಫೆಷನ್? ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್. ನಾನು ಓದಿದ್ದು ಕೂಡ ಇಂಜಿನಿಯರಿಂಗ್ಗೆ. ಸೊ ನಾನು ಒಂದು ದೊಡ್ಡ ಕಂಪ್ನಿಯಲ್ಲಿ 2 ಇಯರ್ಸ್ ವರ್ಕ್ ಮಾಡಿದ್ದೀನಿ. ಆಮೇಲೆ ನನಗೆ ಅನಿಸ್ತು, ನಮ್ಮ ಅಕ್ಕನೂ ಇಂಜಿನಿಯರೇ, ನಮ್ಮ ಭಾವನೂ ಇಂಜಿನಿಯರೇ, ಸೊ ಎಲ್ಲರೂ ಅದೇ ಫೀಲ್ಡಲ್ಲಿದ್ದಾರೆ, ನಾನು ಸ್ವಲ್ಪ ರೂಟ್ ಚೇಂಜ್ ಮಾಡೋಣ ಅಂದ್ಕೊಂಡು ಸೊ ನಾನು ಫಸ್ಟ್ ಸ್ಟೆಪ್ ತೊಗೊಂಡೆ. ಸೊ ಮಹಾನಟಿನೇ ನನ್ನ ಫಸ್ಟ್ ಆಡಿಷನ್ ಆಗಿತ್ತು. ಓಕೆ, ಮಹಾನಟಿ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗಿದ್ದಿತ್ತಾ? ಖಂಡಿತವಾಗ್ಲೂ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಇತ್ತು. ಬಟ್ ಅಲ್ಲಿಗೆ ಹೋದ್ಮೇಲೆ ಅಷ್ಟೊಂದು ಜನ ಹುಡುಗಿರ್ನ, ಚಂದ ಹುಡುಗಿರ್ನೆಲ್ಲ ನೋಡಿಬಿಟ್ಟು ಇವ್ರ ಮಧ್ಯದಲ್ಲಿ ನಾನು ಹೆಂಗೆ ಸೆಲೆಕ್ಟ್ ಆಗ್ತೀನಿ ಅಂದರೆ, ನಾನು ಬೇಸಿಕಲಿ ಸ್ವಲ್ಪ ಮೇಕಪ್ಪಿಗೆ ಕಮ್ಮಿ ಇಂಪಾರ್ಟೆನ್ಸು. ಸೊ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡಿರಲಿಲ್ಲ. ಅಲ್ಲಿ ಬಂದವರೆಲ್ಲ ಸಖತ್ ಮಾಡೆಲ್ ಥರ ಇದ್ದರು, ಬ್ಯೂಟಿಫುಲ್ ಆಗಿದ್ದರು. ಟ್ಯಾಲೆಂಟ್ ಗೊತ್ತಾಗಲ್ಲ ನೋಡಿದ ತಕ್ಷಣ, ಚಂದಾಗಷ್ಟೇ ಗೊತ್ತಾಗುತ್ತೆ. ಸೊ ಅದ್ರಲ್ಲಿ ಸ್ವಲ್ಪ ಭಯ ಇತ್ತು, ಆಗಲ್ವೇನೋ ಅಂತ. ಮಹಾನಟಿ ಅನ್ನೋದು ಒಂದು ವರ ನಿಮ್ಮ ಲೈಫಲ್ಲಿ, ನನ್ನ ಪ್ರಕಾರ. ಅದು ನಿಮ್ಮ ಪ್ರಕಾರನೂ ನೀವು ಒಪ್ಕೊಳ್ತೀರ ಅಲ್ವಾ? ಸೊ ಆ ವರ ಸಿಕ್ಕರೆ ಒಂದು ತಪಸ್ಸು ಅಂತ ಮಾಡಬೇಕು. ಅದಕ್ಕೆ ಎಷ್ಟು ತಪಸ್ಸು ಮಾಡ್ರಿ, ಎಷ್ಟು ಹಾರ್ಡ್ ವರ್ಕ್ ಮಾಡ್ರಿ. ಯಾಕಂದರೆ ನಾವು ನಿಮ್ಮನ್ನ ಪರ್ಫಾರ್ಮೆನ್ಸ್ ಕಂಡಿತ್ತು, ಕಮೆಂಟ್ಸ್ ಕಂಡಿತ್ತು, ತುಂಬ ಜನ ಹೊಗಳದ್ದು ಕಂಡಿತ್ತು. ಸೊ ಅದ್ರ ಎಕ್ಸ್ಪೀರಿಯನ್ಸ್ ದರ್ಪಣದ ಮುಖಾಂತರ ನಮ್ಗೆ ಹೇಳ್ರೆ ತುಂಬ ಖುಷಿ ಆಯ್ತು. ಖಂಡಿತ. ಅಂದರೆ ನನಗೆ ನಾನೆಲ್ಲೂ ಮುಂಚೆ ಆ್ಯಕ್ಟಿಂಗ್ ಕಲ್ತೋಳಲ್ಲ. ಸೊ ಇದ್ರ ಬಗ್ಗೆ ನನಗೇನು ಕಂಪ್ಲೀಟ್ಲಿ ಝೀರೋ ನಾಲೆಡ್ಜ್. ಒಂದು ಕೋಡ್ ಬರಿ ಅಂದರೆ ಬೇಕಾದ್ರೆ ಕುತ್ಕೊಂಡು ಬರೆದು ಬಿಡ್ತೀನಿ ಕಲ್ತ್ಕೊಂಡು. ಇದ್ರ ಬಗ್ಗೆ ನಮ್ಮ ಫ್ಯಾಮಿಲಿಯಲ್ಲೂ ಯಾರೂ ಇಂಡಸ್ಟ್ರಿಗೆ ಬಂದಿಲ್ಲ ಅಂಥದ್ದೇನೂ ಇಲ್ಲ. ಬಟ್ ನನಗೆ ಅದು ಎಲ್ಲಿಂದನೂ ಒಂಥರ ಚಿಕ್ಕವಳಿದ್ದಾಗಿಂದನೂ ಕಲ್ಚರಲ್ ಆ್ಯಕ್ಟಿವಿಟೀಸು ಆ ಥರದ್ರೆಲ್ಲ ಇಂಟ್ರೆಸ್ಟ್ ಇತ್ತು. ಸೊ ಹಂಗಾಗಿ ನಾನು ಟ್ರೈ ಮಾಡಬೇಕಂತ ಬಂದಿದ್ದು. ಅಲ್ಲಿ ಬಂದಾಗ ನನಗೆ ಯಾವ್ದು ಡೈಲಾಗ್ ಹೇಳಬೇಕು ಅಂತಲೂ ಗೊತ್ತಿಲ್ಲ. ಯಾವುದೋ ಒಂದು ಸಿನಿಮಾ ಡೈಲಾಗ್ ಕಲ್ತ್ಕೊಂಡು ಹೋಗಿದ್ದೆ ನಾನು. ಸೊ ಅಲ್ಲೂ ಸ್ಪಾಂಟೇನಿಟಿಯಾಗಿ ಯಾವುದಾದ್ರು ಒಂದು ಡೈಲಾಗ್ ಹೇಳು ಅಂತ ಕೇಳಿದಾಗ ಮೇ ಬಿ ನಾನು ಹೇಳಿದ್ದವ್ರಿಗೆ ಇಷ್ಟ ಆಯಿತು ಅನಿಸುತ್ತೆ. ನನಗೆ ಅದು ಕೂಡ ಗೊತ್ತಿಲ್ಲ ಇವತ್ತವರೆಗೂ ನಾನು ಎಂತಕ್ಕೆ ಸೆಲೆಕ್ಟ್ ಮಾಡಿದ್ದು ಅಂತ. ಅವ್ರು ಹೇಳ್ತಿರ್ತಾರೆ ನೀನು ಚೆನ್ನಾಗಿ ಮಾತಾಡ್ತೀಯ ಅಂತ ಸೆಲೆಕ್ಟ್ ಮಾಡಿದ್ದು, ಇಂಪ್ರೂವ್ ಮಾಡ್ಬೋದು, ಆಸಕ್ತಿ ಇರಬೇಕು ಯಾರಿಗಾದರೂ ಅಂತ. ಸೊ ಆ ರೀತಿಯಲ್ಲಿ ನಾನು ಸೆಲೆಕ್ಟ್ ಆಗಿದ್ದು. ಅಲ್ಲಿ ಹೋದ್ಮೇಲೆ ನನಗೆ ಎಷ್ಟು ಕಷ್ಟ ಆಯಿತು ಮಹಾನಟಿಲಿ ಅಂದರೆ, ಸೊ ಅಲ್ಲಿ ಬಂದವರು ಆಲ್ಮೋಸ್ಟ್ ಎಲ್ಲ ಕಲ್ತ್ಕೊಂಬಂದಿದ್ರು. ಅದು ಒಂದೊಂದು ಇನ್ಸ್ಟಿಟ್ಯೂಟ್ಗೆ, ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಕಲ್ತ್ಕೊಂಬಂದ್ರು, ಅಕಾಡೆಮಿಗೆ ಹೋಗಿ. ನಾನೇನು ಕಲ್ತ್ಕೊಂಬಂದಿಲ್ಲ. ನನಗೆ ತರುಣ್ ಸರ್ ಒಂದ್ಸರಿ ಹೇಳಿದರು ಫಿನಾಲೆ ದಿನ, ಸೊ 80% ತಗೊಳ್ಳೋರಿಗೆ 100 ಮಾಡಿಸ್ಬಿಡ್ಬೋದು, ಅದು ಈಸಿ. ಸೊ 35 ತಗೊಳ್ಳೋರಿಗೆ 80% ತರಿಸೋದು ಕಷ್ಟ ಅಂತ. ಸೊ ಅದು ಲಿಟ್ರಲಿ ನನ್ನ ಜರ್ನಿ ಮಾತ್ರ ಹಂಗೆ ಇದ್ದಿದ್ದು. ಸೊ ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಆಗಿ ಕಲ್ತ್ಕೋತಾ ಹೋಗಿದ್ದು. ಸೊ ಅದೊಂಥರ ದೇವ್ರ ಆಶೀರ್ವಾದ ನನಗೆ ಹೆಂಗೆ ಸಿಕ್ತು ಅನ್ನೋದು. ಯಾರೂ ಫ್ಯಾಮಿಲಿಯಲ್ಲಿ ಆ ಬ್ಯಾಕ್ಗ್ರೌಂಡ್ ಇಲ್ಲದೆ ಸ್ವಂತಕ್ಕೇನೋ ಕಲ್ತ್ಕೊಳ್ಬೇಕು ಅನ್ನೋ ಉತ್ಸಾಹಕ್ಕೆ ಹೋಗಿದೆ ಅಷ್ಟೇ. ನಾನು ಎಲ್ಲೂ ಮುಂಚೆ ಕಲ್ತಿಲ್ಲ, ಏನಿಲ್ಲ. ಖಂಡಿತ ದೇವರ ಆಶೀರ್ವಾದ. ಮತ್ತೆ ನಟನೆ ಬರ್ತಿರ್ಲಿಲ್ಲ ಅಂತಿದ್ರಲ್ಲ, ಅದು ಆಲ್ರೆಡಿ ನಿಮ್ ಒಳಗಿತ್ತು. ಯಾಕಂದ್ರೆ ಅದು ಅಂಬಾನಿ ಮದ್ವೆದ್ ಒಂದು ಆಕ್ಟ್ ಮಾಡಕ್ಕೆ ನಿಮ್ಗೆ ಸಡನ್ ಆಗಿ ಹೇಳ್ತಾರೆ. ಆ ಟೈಮಲ್ಲಿ ಹೇಗಿತ್ತು ಅಂದ್ರೆ 100 ಟೈಮ್ಸ್ ರಿಹರ್ಸಲ್ ಮಾಡಿ ಬಂದಿದ್ರು, ಆ ಪರ್ಫೆಕ್ಷನ್ ಬರ್ತಿರ್ಲಿಲ್ಲ. ಯಾಕಂದ್ರೆ ನಾನು ಅದೆಲ್ಲ ನೋಡಿದ್ದೆ. ಆಮೇಲೆ ಅದಾದ್ಮೇಲೆ ತರುಣ್ ಸರೇ ಹೇಳ್ತಾರೆ, ನಮ್ಮ ಗಗನ ಯಾವತ್ತು ಸ್ಟ್ರೆಸ್ ಬಸ್ಟರು, ಅವಳ ಪರ್ಫಾರ್ಮೆನ್ಸು ಸೂಪರ್ ಸ್ಟಾರ್ ಅಲ್ಲ, ಬ್ಲಾಕ್ ಬಸ್ಟರ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಸುಧಾರಾಣಿ ಅಂತಹ ಮಹಾನಟಿ ಕೈಯಲ್ಲಿ ನೀವು ಅವ್ರ ಫ್ಯಾನ್ ಅಂತ ಹೇಳಿದ್ರು. ಸೊ ಆ ಮೂಮೆಂಟ್ಗಳ ಬಗ್ಗೆ ನಮ್ಮ ಜನರ ಜೊತೆ ಅಯ್ಯೋ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವಾಗಲೂ ರೋಮಾಂಚನ ಆಗುತ್ತೆ. ಸುಧಾರಾಣಿ ಮೇಡಮ್ನ ನಾನು ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಬಂದಿರೋರು. ನಮ್ಮ ಮನೇಲಿ ನಮ್ಮ ಅಮ್ಮಗೆ ಇಷ್ಟ, ನಮ್ಮ ಅಪ್ಪಾಜಿಗೆ ಇಷ್ಟ, ನಮಗೂ ಸಹ ಇಷ್ಟ. ಅವರೊಂದು ಇನ್ಸ್ಪಿರೇಷನ್ನು, ಎಷ್ಟು ಚೆನ್ನಾಗಿದ್ದಾರಪ್ಪ ಅಂತೆಲ್ಲ ಅಂದ್ಕೊತಾ ಇರ್ತೀವಿ. ಅವ್ರು ಬಂದು ಗಗನ ನಾನು ನಿನ್ನ ಫ್ಯಾನ್ ಆಗೋದೆ ಅಂತ ಒಂದು ಮಾತು ಹೇಳ್ತಾರೆ. ಅದು ಇವತ್ತು ಗುಯಿ ಅನ್ನುತ್ತೆ ನನ್ನ ಕಿವಿಯಲ್ಲಿ. ತುಂಬ ಸರಿ ನಾನೇ ಆ ವಿಡಿಯೋ ಎಲ್ಲ ಹಾಕ್ಕೊಂಡು ನೋಡ್ತಾ ಇರ್ತೀನಿ. ಎಷ್ಟು ಖುಷಿ ಆಗುತ್ತೆ ಅಂದರೆ, ಯಾರಿಗೂ ಸಿಕ್ಕಿಲ್ಲದೆ ಇರೋ ಒಂದು ಚಾನ್ಸು ನನಗೆ ಮಹಾನಟಿಯಲ್ಲಿ ಸಿಕ್ತು. ನಾನು ಗೆದ್ದಿಲ್ಲದೆ ಇರ್ಬೋದು, ಬಟ್
ಅದು ನನಗೆ ಒಂದಿನ ಏನಾಯಿತು ಅಂದರೆ ಆ್ಯಕ್ಟ್ ವಿತ್ ಸ್ಟಾರ್ಸ್ ಅಂತ ಒಂದು ರೌಂಡ್ ಇತ್ತು ಮಹಾನಟಿಲಿ. ಅವತ್ತು ಅಭಿಜಿತ್ ಸರ್ ಬಂದಿದ್ದರು. ಸೊ ಯಜಮಾನದಲ್ಲಿದ್ದಾರಲ್ವ, ಅಭಿಜಿತ್ ಸರ್ ಬಂದಿದ್ದರು. ಅವ್ರದ್ದು ಆ್ಯಕ್ಟ್ ಮುಗಿಸ್ಕೊಂಡು ಹೋಗ್ತಾ ಇದ್ರು. ನಾವೆಲ್ಲರೂ ಕೂತ್ಕೊಂಡಿದ್ವಿ. ನನ್ನನ್ನು ಕರೆದ್ಬಿಟ್ರು. ನನಗೆ ಅಂಥ ದೊಡ್ಡ ಆ್ಯಕ್ಟರ್ ನನಗೆ ಯಾಕೆ ಕರಿತಿದ್ದಾರೆ ಅಂತ ನಾನು ಸುಮ್ಮನೆ ನೋಡ್ತಾನೇ ಇದ್ದೀನಿ. ನನಗೆ ಕರಿತಿದ್ದಾರಾ ಅಂತ. ನೀನೇ ಬಾ ಅಂತ ಹೇಳಿದರು. ನಾನು ಹೋದೆ. ಅವಾಗ ಗಗನ ಅಲ್ವಾ ನೀನು, ನಾನು ನೋಡ್ತಾ ಇರ್ತೀನಿ, ಏನು ಚೆನ್ನಾಗಿ ಮಾತಾಡ್ತೀನಿ ನೀನು ಅಂತೆಲ್ಲ ಹೇಳಿದರು. ಅಂಥ ದೊಡ್ಡ ಆ್ಯಕ್ಟರ್ ನನ್ನನ್ನು ಬಂದು ರೆಕಗ್ನೈಸ್ ಮಾಡಿ ಮಾತಾಡಿಸ್ತಿದ್ದಾರೆ. ನಾನು ಹೋಗಿಲ್ಲ ಅವ್ರ ಹತ್ರ. ಅಂದರೆ ನಾವು ಅಲ್ಲೇ ಕುತ್ಕೊಬೇಕಿತ್ತು, ನಮಗೆ ರೂಲ್ಸ್ ಇರುತ್ತೆ ಕೆಲವೊಂದಿಷ್ಟು, ಅಲ್ಲೇ ಕುತ್ಕೊಬೇಕಿತ್ತು. ಅವ್ರು ಬಂದು ಹೇಳಿದಾಗ ಅಷ್ಟು ಖುಷಿ ನನಗೆ. ಸೊ ಪ್ರೇಮ ಮೇಡಮ್, ನಾನು ನಿನ್ನ ಫ್ಯಾನ್ ಆಗೋದೆ, ನೀನು ನನಗೆ ಇಷ್ಟ ಆಗೋದೆ, ನಿನ್ನ ಥರ ನಾನು ಕ್ಯಾರೆಕ್ಟರ್ ಮಾಡಬೇಕು ಅಂದಿದ್ದು, ನೀನು ರೈಟರ್ ಆಗ್ಬಾ ಅಂತ ತರುಣ್ ಸರ್ ಎಲ್ಲ ಹೇಳಿದ್ದು ನನಗೆ ಇವಾಗ ನೆನೆಸ್ಕೊಂಡ್ರೆ ಜುಮ್ಮನ್ನುತ್ತೆ. ಹೌದು, ಯಾಕಂದ್ರೆ ತರುಣ್ ಸರ್ ಆಲ್ರೆಡಿ ನಿಮ್ಗೆ ಅಡ್ವಾನ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ತುಂಬಾ ಬ್ಯೂಟಿಫುಲ್ ಜರ್ನಿ ಅಂತ ಹೇಳ್ಬೋದಲ್ಲ. ಆದ್ರೆ ನಿಮ್ದೊಂದು ಯೂಟ್ಯೂಬ್ ಚಾನಲ್ ಇತ್ತು, ಅದರಲ್ಲಿ ಐಲೈನರ್ ಹಚ್ಚೋದನ್ನ ತುಂಬಾ ಚಂದ ಮಾಡಿ ಹೇಳಿ ಕೊಡ್ತಾ ಇದ್ರಿ. ಸೊ ಅದನ್ನ ತುಂಬಾ ಜನ ಕೇಳ್ತಾ ಇದ್ರು, ನಮ್ಗೆ ಇನ್ನೂ ಅದು ಐಲೈನರ್ ಅರ್ಧ ಹಚ್ಚಿ ಬಿಟ್ಟಿರಲ್ಲ, ಕಂಪ್ಲೀಟ್ ಯಾವಾಗ ಮಾಡ್ತೀವಿ ಅಂತ, ಯಾವಾಗ ಕಂಪ್ಲೀಟ್ ಮಾಡ್ತೀವಿ? ನಾನು ಇವತ್ತು ಕೂಡ ಐಲೈನರ್ ಹಾಕಿಲ್ಲ, ನಂಗೆ ಐಲೈನರ್ ಹಾಕಕ್ಕೆ ಬರಲ್ಲ. ಮೇಕಪ್ ನಾನು ಹೇಳಿದ್ನಲ್ಲ, ಮೇಕಪ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಇವಾಗ ನಾನು ಸ್ವಲ್ಪ ಕಲ್ತ್ಕೊತಾ ಇದ್ದೀನಿ. ಸೊ ನಾನು ಯಾವಾಗಲೂ ನಮ್ಮ ಅಕ್ಕನ ಹತ್ರ ಹೋಗಿ ಕುತ್ಕೊಳ್ವೆ, ಐಲೈನರ್ ಹಾಕು ಅಂತ. ಒಂದಿನ ಅವತ್ತು ಆಫೀಸ್ ಇರಲಿಲ್ಲ, ಸಂಡೇ ಆಗಿತ್ತು. ಸೊ ನನಗೊಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತಿತ್ತು. ಜಸ್ಟ್ ಬಿಕಾಸ್ ನಾನು ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲೆಲ್ಲ ಯೂಟ್ಯೂಬ್ ಚಾನಲ್ ಎಲ್ಲ ಮಾಡಿಬಿಟ್ಟು ಕಾರೆಲ್ಲ ತಗೋತಾರೆ ಅಂತ. ಐ ವಾಸ್ ಲೈಕ್, ನಾನು ಒಂದು ಕಾರ್ ತಗೊಳ್ಳೋಣ ಯೂಟ್ಯೂಬ್ ಚಾನಲ್ ಮಾಡಿ ಅಂತ. ಬೇರೆ ಏನು ಇಂಟೆನ್ಷನಲ್ಲಿ ಇರಲಿಲ್ಲ. ಸೊ ಅದಕ್ಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಇವತ್ತಿಗೂ 1,000 ಕೂಡ ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ಅದರಲ್ಲಿ ಕಾರಲ್ಲ, ಸೈಕಲ್ ಕೂಡ ತಗೊಳಕ್ಕಾಗಲ್ಲ. ಅದರಲ್ಲಿ ನಮ್ಮ ಗಗನ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಅದನ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಅವ್ರು ಕಾರ್ ತಗೋಬೇಕಾದ್ರಲ್ಲಿ ಅದು ಯೂಟ್ಯೂಬ್ ಚಾನಲ್ ಹೆಸರನ್ನ ಇಡ್ತಾರೆ. ಅದಕ್ಕೆ ಅದ್ರಲ್ಲಿ 3 ವಿಡಿಯೋ ಇದೆ. ಒಂದು ಟೊಮೆಟೊ ಗೊಜ್ಜು ವಿಡಿಯೋ ಇದೆ, ಫುಲ್ ಕಲರ್ಫುಲ್ ಇದೆ, ಟೊಮೆಟೊ ಎಲ್ಲ ಹಾಕಿ ಅವ್ರ ಅಮ್ಮ ಮಾಡಿರೋದು. ಇನ್ನೊಂದು ಅವ್ರ ಅಕ್ಕ ಅವ್ರಿಗೋಸ್ಕರ ಹುರುಳಿಕಾಳು ಸಾರು ಮತ್ತೆ ಮುದ್ದೆ, ತುಪ್ಪ ಹಚ್ಕೊಂಡು ತಿಂತಾರೆ. ಯಾರಿಗೂ ಹೋಗ್ಬಿಟ್ಟು ಮುದ್ದೆ ತಿನ್ಕಂತ ನಮ್ಗೆ ಆಸೆ ಆಯ್ತು. ಆಮೇಲೆ ಇನ್ನೊಂದು ನಿಮ್ಮ ಐಲೈನರ್, ನಂಗೆ ತುಂಬಾ ಇಷ್ಟ ಆಗಿದೆ ನಿಮ್ಮ ಐಲೈನರ್ ವಿಡಿಯೋ. ನಾನೇ ತುಂಬಾ ಸಲ ನೋಡಿದೆ. ಯಾಕಂದ್ರೆ ನೀವು ಅದ್ರಲ್ಲಿ ಹೇಳ್ತ್ರಿ, ನೀವೇನ್ ಮಾಡ್ಬೇಕಂದ್ರೆ ಪದೇ ಇದೇ ವಿಡಿಯೋನ ಮತ್ತೆ ನೋಡ್ತಾ ಇರಿ, ಅಲ್ಲಿ ನಾನು ಇನ್ನೊಂದು ವಿಡಿಯೋ ಹಾಕೋ ತನಕ ಅಂತ. ಹಂಗೆ ಈಗ ಒಂದ್ಸತಿ ನಮ್ಮ ದರ್ಪಣ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ದರ್ಪಣ ವೀಕ್ಷಕರಿಗೆ ನಮ್ಮ ಚಾನಲ್ ಅನ್ನು ಹಂಗೆ ಪದೇ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಡಿ ಮೇಡಮ್. ಅಯ್ಯೋ, ಅದಕ್ಕಿಂತ ಮುಂಚೆ ನನಗೆ ಖುಷಿಯಾಗಿದ್ದೇನು ಗೊತ್ತಾ, ನಾನು ಮೊನ್ನೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ. ಆಫ್ಟರ್ ಎ ಲಾಂಗ್ ಟೈಮ್ 1-2 ವ್ಯೂಸ್ ಎಕ್ಸ್ಟ್ರಾ ಆಗಿದ್ದು. ಸೊ ಇವಾಗ ಗೊತ್ತಾಯ್ತು ಆ 2 ವ್ಯೂಸ್ ಯಾಕೆ ಎಕ್ಸ್ಟ್ರಾ ಆಗಿದೆ ಅಂತ ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್. ನಾನು ಏನಾದರೂ ಕಾರ್ ತಗೊಂಡ್ರೆ ಹಿಂದೆ ನಿಮ್ಮ ಹೆಸರು ಹಾಕ್ಸ್ತೀನಿ ಆಯ್ತಾ, ಇಲ್ಲ ನಿಮ್ಮ ಚಾನಲ್ ಹೆಸರು ಹಾಕ್ತೀನಿ. ಸೂಪರ್. ಸೊ ಇವರು ನೆಕ್ಸ್ಟ್ ವಿಡಿಯೋ ಹಾಕೋವರೆಗೂ ನನ್ನ ವಿಡಿಯೋನೇ ಪದೇ ನೋಡ್ತಾ ಇರಿ. ಫ್ರೀ ಇದ್ದಾಗ ದರ್ಪಣ ಚಾನಲ್ನ ಕಾಂತ ಕಣಿ. ಸೊ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಕಂಡ್ರಿ ಅಲ್ಲ ದರ್ಪಣದವ್ರು ಎಲ್ಲ ನಮ್ಮ ಗಗನ ಬಾರಿ ಅವ್ರು ಕುಂದಾಪುರಕ್ಕೆ ಬಂದಿರೋ, ನಿಮ್ಗೆ ಗೊತ್ತಿತ್ತಾವ ಇಲ್ಲ ಒಂದು 4-5 ದಿವಸದಿಂದ ಸಿಕ್ಕಾಪಟ್ಟಿ ಸೆಕೆ ಅಕ್ಕ. ಅವ್ರು ಬಂದ ಮೇಲೆ ಗೊತ್ತಿತ್ತಾ, ಗಗನವೇ ಬೇರೆ ಆಗ್ಬಿಟ್ಟಿತ್ತು. ಸೆಕೆಯ ಕಮ್ಮಿ, ಬಿಸಿಲು ಕಮ್ಮಿ, ಮೋಡ ಹೊರಗೆ. ಯಾಕಂದ್ರೆ ಹೊರ ಕಾಂಬು ಕಾತಿಲ್ಲ, ನಿಮ್ಗೆಲ್ಲ ಗೊತ್ತಿತ್ತಲ್ಲ. ಕಣ್ಣು ಬಿಟ್ಟು ಆಕ್ಚುಲಿ ಸೀರಿಯಸ್ಲಿ ಹೇಳ್ತಾ ಇದ್ದೆ, ಹೊರ ಕಾಂಬು ಕಾತಿಲ್ಲ. ಇವತ್ತೇ ಸ್ವಲ್ಪ ಮೋಡ ಇದ್ದದ್ದು, ಬಿಸಿಲು ಕಮ್ಮಿ ಇತ್ತು. ಸೊ ಗಗನಗೆ ಅವರಿಗೆ ಕುಂದಾಪುರದ ಗಗನನೇ ವೆಲ್ಕಮ್ ಮಾಡಿತ್ತು. ನಿಮ್ಗೆ ಕೇಳೋಕೆ ನನಗೆ ಕಿವಿ ಹಿಂಪ್ ಅನ್ಸ್ತಿದೆ. ఎంత ಚೆನ್ನಾಗಿದೆ ಅಪ್ಪ ನಿಮ್ ಸ್ಲ್ಯಾಂಗ್. ನಮ್ದು ಸ್ಲ್ಯಾಂಗ್ ಹೆಂಗ್ ಗೊತ್ತಾ, ಎಷ್ಟು ಬೇಕಾದ್ರೂ ಹೋತಾ ಇರುತ್ತೆ, ಟ್ರೈನ್ ಹೋದಂಗೆ ಹೋತಾ ಇರುತ್ತೆ, ಬಸ್ ಹೋದಂಗೆ ಹೋತಾ ಇರುತ್ತೆ, ಎಲ್ಲಿ ಹೆಂಗ್ ಬೇಕಾದ್ರೂ ನಮ್ ಟಂಗ್ ಟ್ವಿಸ್ಟ್ ಆಗ್ತದೆ. ನಿಮ್ ಚಾನೆಲ್ ಕೂಡ ಹಂಗೆ ಹೋತಾ ಇದ್ರಿ. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಕುಂದಾಪುರಕ್ಕೆ ಯಾವತ್ತೂ ಬರ್ತಾ ಇರಿ. ಕುಂದಾಪುರ ಜನರು ತುಂಬಾ ಜನ ನಿಮ್ಮ ಅಭಿಮಾನಿಗಳು ಕೂಡ ಇದ್ರು. ಸೊ ನಮ್ಮ ದರ್ಪಣದ ಮುಖಾಂತರ ನಿಮ್ಮ ಅಭಿಮಾನಿಗಳಿಗೂ ಒಂದು ಧನ್ಯವಾದಗಳನ್ನ ತಲುಪಿಸ್ಬಿಡಿ. ಹಾಗೆ ತುಂಬಾ ಖುಷಿ ಆಯ್ತು ಗಗನ ಮೇಡಮ್ ಅಲ್ಲ ಗಗನ, ಯಾಕಂದ್ರೆ ಕ್ಯೂಟ್ ಸ್ಮೈಲ್ ಪರ್ಸ್ನಲಿ ನನ್ಗೆ ಇಷ್ಟ. ಯಾಕಂದ್ರೆ ನೀವು ಮಾತಾಡೋದಿತ್ತಲ್ಲ, ಸೊ ಅದೇನು ಆಕ್ಟ್ ಮಾಡ್ತಿದ್ರಿ ಅಥವಾ ಅದೇನು ಕಲ್ತು ಮಾಡ್ತಿದ್ರಿ ಅಂತಲ್ಲ, ಇದಲ್ಲ, ನೀವು ಹಿಂಗೆ ಇಲ್ಲೆಲ್ಲ ನನ್ನೊಟ್ಟಿಗೆ ಹೆಂಗೆ ಇಂಟ್ರಾಕ್ಟ್ ಮಾಡ್ತಿದ್ರಿ ಅಲ್ಲ, ನಿಮ್ಮ ಶೋ ಅಲ್ಲೂ ಹಂಗೆ ಬರ್ತಾಯಿತ್ತು ಮಹಾನಟಿ. ನಂಗೆ ಆ ಥರದ ಶೋಗಳೆಲ್ಲ ತುಂಬಾ ಇಷ್ಟ, ಮಹಾನಟಿ ಆ ಥರದ್ದೆಲ್ಲ. ಆಮೇಲೆ ಅದ್ರಲ್ಲೂ ಮಾಡ್ತಿದ್ದಂತ, ಆಮೇಲೆ ನಂಗೆ ತುಂಬಾ ಇಷ್ಟ ಆದ್ದು ನೀವು ಚಾ ಮಾಡೋಕೆ ಫಸ್ಟ್ ಅವ್ರು ಹೇಳ್ತೀನಿ ಮಾತ್ರ ಕ್ಲೀನ್ ಮಾಡ್ಕೊಂಡು ಕಡಿ ಚಾ ಮಾಡ್ಕೊಂಡು, ಅಯ್ಯೋ ಮೇಕಪ್ ಮಾಡ್ಕೊಂಡು ಬರ್ಬೇಕಿತ್ತು, ನಾನು ಚಾ ಗ್ಲಾಸ್ ತೊಳಿತಾ ಇದ್ದೆ ಅಂತ. ಅದು ತುಂಬಾ ಕ್ಯೂಟ್ ಅಂದ್ರೆ ಏನು ವಿಡಿಯೋದಲ್ಲಿ ಏನ್ ಬರ್ತಾಯ್ತು, ಆಫ್ ಕ್ಯಾಮ್ರಾನು ನಿಮ್ದು ಅದು ಕಾಂಬಕ್ಕೆ ತುಂಬಾ ಖುಷಿ ಆಗ್ತೈತಿ. ಎಂತ ಹಾಕ್ತಿರ ಕಾಂಬ, ನೆಕ್ಸ್ಟ್ ಎಂತ ಹಾಕ್ತಿರ ಕಾಂಬ ಅಂತ. ಇವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರದ್ದು ಆಲ್ಮೋಸ್ಟ್ ಎಲ್ಲಾ ವಿಡಿಯೋಸ್ಗಳು ಇತ್ತು. ಹಾಗೆ ನಾವು ಹೆಂಗೋ ಜಿಯಲ್ ಆಲ್ಮೋಸ್ಟ್ ನಿಮ್ದು ಮಹಾನಟಿ ಕಂಪ್ಲೀಟ್ ಆಗಿ ಖಂಡಿತ. ಮತ್ತೆ ಕಾಯ್ತಾ ಇರತ್ತೆ ನಿಮ್ದು ಪರ್ಫಾರ್ಮೆನ್ಸ್ ಎಷ್ಟೊತ್ತಿಗೆ ಬರ್ತದೆ. ಯಾಕಂದ್ರೆ ಆ ಮಾತಲ್ಲ, ಅದು ಹೆಂಗದು ಎಂತ ಹೇಳಿದ್ರು ಕೂಡ ಇಮಿಡಿಯೇಟ್ ಆನ್ಸರ್ ರೆಡಿ ಇರುತ್ತಲ್ಲ ನಿಮ್ದು.
ಅದು ನನಗೂ ಗೊತ್ತಿಲ್ಲ ಅದು ಹೇಗೆ ಅಂತ. ಮೇ ಬಿ ನಾವು ಎಲ್ಲ ಊರಲ್ಲೆಲ್ಲ ಹೇಳ್ತಿರ್ತಾರೆ ನಿಮ್ಮ ತಾತ ಚೆನ್ನಾಗಿ ಮಾತಾಡ್ತಾ ಇದ್ರು, ನಿಮ್ಮ ಅಪ್ಪಾಜಿ ಚೆನ್ನಾಗಿ ಮಾತಾಡ್ತಾರೆ ಅಂತ, ಅದಕ್ಕೆ ಬಂದಿರ್ಬೋದೇನೋ. ಬಟ್ ನಮ್ಮ ಅಪ್ಪಾಜಿ ಇದಕ್ಕೆ ಟಿ ವಿ ಬಂದಾಗ ಏನು ಮಾತಾಡೇ ಇಲ್ಲ. ಬುಕ್ಸಲ್ಲಿ ಕಲ್ತ್ಕೊಂಬಂದಿರೋ ಥರ ಒಂದೆರಡು ಲೈನ್ ಏನೋ ಫುಲ್ ನನ್ನ ಮಗಳಾದ ಗಗನ ಮಹಾನಟಿ ಅಂತ ಹೇಳಿದ್ರು. ಸೊ ಅದೆಲ್ಲ ಅಲ್ಲಿ ಫ್ಲಾಪ್ ಶೋ ಆಗೋಯ್ತು. ಸೊ ಮೇ ಬಿ ಅಷ್ಟೇ, ದೇವ್ರ ಆಶೀರ್ವಾದ. ಇಲ್ಲ, ಇನ್ನೂ ಜಾಸ್ತಿ ಜಾಸ್ತಿ ಯಶಸ್ಸು ನಿಮ್ಮ ಜೊತೆ ಇರ್ಲಿ ಗಗನ. ನಾವು ಬೇಡ್ಕಂತ ಕೊಲ್ಲೂರು ಮೂಕಾಂಬಿಕೆ ಬ್ರಹ್ಮಲಿಂಗೇಶ್ವರನ ಆಶೀರ್ವಾದ, ಕುಂದೇಶ್ವರನ ಆಶೀರ್ವಾದ ನಿಮ್ಮ ಮೇಲೆ ಯಾವತ್ತೂ ಇರಲಿ. ಖುಷಿಯಲ್ಲಿರಿ, ಹಿಂಗೆ ನಗಾಡ್ತಾ ಇರಿ, ಎಲ್ಲರನ್ನೂ ನಗಿಸ್ತಾ ಇರಿ. ಯಾಕಂದ್ರೆ ನಿಮ್ದು ನಗಿಸೋ ಕಲೆ ತುಂಬಾ ಚಂದ ಐತೆ. ಯಾಕಂದ್ರೆ ಎಲ್ಲರ ಮಾತಿಂದನೂ ನಗು ಬರ್ತಿಲ್ಲ, ಬಟ್ ನಿಮ್ದು ಮಾತು ಇಮಿಡಿಯೇಟ್ ನಗು ಬರ್ತದೆ. ಖುಷಿ ಆಯ್ತಾ, ಹುಡುಗಿ ಏನೋ ಮಾತಾಡುತ್ತಲ್ಲ ಪುಟ್ಟ ಏನೋ ಪುಟಾಣಿ ಮುಖದಲ್ಲಿ ದೊಡ್ಡ ದೊಡ್ಡ ಪುಟ್ಟ ಪುಟ್ಟ ಮಾತುಗಳು ತುಂಬಾ ಇಷ್ಟ ಆಯ್ತು. ಸೊ ನಾನು ನಮ್ಮ ದರ್ಪಣದ ಪರವಾಗಿ ನಮ್ಮ ಗಗನ ಬಾರಿ ಅವ್ರಿಗೆ ಧನ್ಯವಾದವನ್ನ ಹೇಳ್ತಾ ಇದ್ದೆ. ನಮ್ಮ ಕುಂದಾಪುರಕ್ಕೆ ಬಂದಿರೋ, ನಮ್ಮ ಕುಂದಾಪುರನ ಇಷ್ಟಪಟ್ಟಿರೋ. ಬಟ್ ಒಂದು ವಿಷಯ ಅಂತ ಅಂದ್ರೆ ಅವ್ರು ಮೀನ್ ತಿಂತಿಲ್ಲ, ಅವ್ರಿಗೆ ಎಂತ ತಿನ್ಸೋದಂತ ಗೊತ್ತಿಲ್ಲ. ನಮ್ಗೆ ಅಂದ್ರೆ ನಾವು ಕುಂದಾಪುರಲ್ಲಿ ಎಂತ ಗೊತ್ತಾ, ಮೀನ್ ತಿಂದಿದ್ರಿಗೆ ಬಾಳಿಕಾಯಿ ಫ್ರೈ ಮಾಡಿ ಕೊಡೋದಂಬ್ರ, ಮೋಸ್ಟ್ಲಿ ಅದನ್ನೇ ಮಾಡಿ ಕೊಡೋಕೇನೋ. ನಮ್ಗೆ ಇಲ್ಲೊಂದು ಕೊಚ್ಚಕ್ಕಿ ಕೂಳು ಮೀನ್ ರಸ ಇದ್ರೆ ನಮ್ಗೆ ಸ್ವರ್ಗ. ಆಕ್ಚುಲಿ ನನಗೂ ಬನಾನಾ ಚಿಪ್ಸ್ ಅಂದ್ರೆ ಸಖತ್ ಇಷ್ಟ. ಓಕೆ, ನಿಮ್ಗದು ಡೆಫಿನೆಟ್ಲಿ ಬನಾನಾ ಚಿಪ್ಸ್ ಕೊಡ್ಸುವ ನಿಮ್ಗೆ. ಖಂಡಿತ ವೀಕ್ಷಕರಿಗೆ, ನಮ್ಮ ಗಗನ ಬಾರಿ ಅವರು ಕುಂದಾಪುರಕ್ಕೆ ಬಂದು ನಮ್ಮ ದರ್ಪಣಕ್ಕೆ ಬಂದ್ರು, ಮಾತಾಡ್ರು. ಸೊ ಅವ್ರ ಎಕ್ಸ್ಪೀರಿಯನ್ಸ್ ನಮ್ಮೊಟ್ಟಿಗೆ ಹೇಳ್ಕೊಂಡ್ರು. ಸೊ ಇನ್ನೂ ಹೆಚ್ಚೆಚ್ಚಿನ ವಿಡಿಯೋಗಳನ್ನ ನಾವು ಮಾಡ್ತಾ ಇರತ್ತೆ. ನೀವು ಕೇಳ್ತಾ ಇರಿ, ಕಾಣ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡ್ತಾ ಇರಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಬರಿ ಸತೀಶ್. ಹಂಗೆ ಇದೇ ನನ್ನ ಮೊದಲನೇ ಇಂಟರ್ವ್ಯೂ ಗೊತ್ತಾ. ನಾನು ಆಗಿಂದ ಹೇಳ್ಬೇಕು ಅಂತ ಕಾಯ್ತಾ ಇದ್ದೆ. ಅಂದ್ರೆ ಮುಂಚೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ ಇನ್ನೊಬ್ರ ಜೊತೆಗೆ, ಬಟ್ ಅದೆಲ್ಲೂ ಬಂದಿಲ್ಲ. ಸೊ ಅಫಿಷಿಯಲಿ ಇದೆ ನನ್ನ ಮೊದಲನೇ ಇಂಟರ್ವ್ಯೂ. ಸೂಪರ್ ಸೂಪರ್. ನಮ್ಮ ಗಗನ ಬಾರಿ ಅವರ ಅಫಿಷಿಯಲ್ ಇಂಟರ್ವ್ಯೂ ನಮ್ಮ ದರ್ಪಣದಲ್ಲಿ ಬರ್ತಾ ಇತ್ತು. ಬಟ್ ಎಲ್ಲಕ್ಕಿಂತ ಖುಷಿ ಅಂತ ಗೊತ್ತಾ, ಅವ್ರದ್ದು ಆ ಹೇಳೋದು ಏನು ಒಂದು ಮುಚ್ಚು ಮರೆ ಇಲ್ಲದೆ ಒಪ್ಪನಾಗಿ ಹೇಳೋದು, ಅಥವಾ ಅವರು ಬಂದಾಗಿಂದ ನಮ್ಮೊಟ್ಟಿಗೆ ಮಾತಾಡೋದಿರ್ಲಿ, ಅಂದ್ರೆ ತುಂಬಾ ಹೊಸದಾಗಿ ಖಂಡಿತ ಹೊಸ ಪರಿಚಯ ಅನ್ನೋ ಫೀಲ್ ಇಲ್ಲ. ನಮ್ಮೊಟ್ಟಿಗೆ ಇದ್ರಿ. ಅದು ಮಹಾನಟಿ ಕಂಡು ನಮ್ಗೆ ಅವ್ರ ಮುಖ ಪರಿಚಯ ನನಗಿರ್ಬೋದು, ಬಟ್ ನಾನು ಯಾರು ಅಂತ ಅವ್ರಿಗೆ ಖಂಡಿತ ಗೊತ್ತಿರೋದಿಲ್ಲ. ಆದ್ರೆ ಇಲ್ಲಿ ಬಂದಾಗ ಅವ್ರು ನಮ್ಮೊಟ್ಟಿಗೆ ಮಾತಾಡೋದಿರ್ಲಿ, ಆ ಒಂದು ಆ ಖುಷಿ ಇತ್ತಲ್ಲ. ಸೊ ಅದು ಭಾರಿ ಖುಷಿ ಆಯ್ತು, ನಿಮ್ಮ ಬಗ್ಗೆ ಭಾರಿ ಹೆಮ್ಮೆ ಕೂಡ ಆಯ್ತು. ಮತ್ತೆ ನಿಮ್ಮನೆ ಇನ್ನೇನು ದೊಡ್ಡ ಪೊಸಿಷನ್ ಅಲ್ಲಿ ಕಾಂಬುಕ್ ನಾವು ಇಷ್ಟಪಡತ್ತೆ ಗಗನ. ಅಂದ್ರೆ ಅದು ಯಾಕೆ ಚೆನ್ನಾಗಿ ಅಷ್ಟು ವರ್ಕ್ ಆಯ್ತು ಅಂದ್ರೆ, ನೀವು ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರಿ ನಗುಮುಖದಿಂದ. ನನಗೂ ಅದಕ್ಕೆ ನಗುಮುಖದಿಂದ ರಿಪ್ಲೈ ಕೊಡ್ಬೇಕು ಅನಿಸ್ತು. ಎಲ್ಲ ಅದಕ್ಕೆ ಇವರೇ ಕ್ರೆಡಿಟ್ಸ್ ಇವರಿಗೆ ತಗೋಬೇಕು. ಸೊ ಎಲ್ಲ ತುಂಬಾ ಖುಷಿ ಆಯ್ತು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಕಮೆಂಟ್ ಮಾಡುವ ಅವರಿಗೆ, ಮತ್ತೆ ಇನ್ಸ್ಟಾದಲ್ಲೂ ಕಮೆಂಟ್ ಮಾಡುವ, ಮತ್ತೆ ಅವ್ರಿಗೆ ಯೂಟ್ಯೂಬ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಕ್ಕ. ನಾನು ಕಂಡು 2 ವ್ಯೂಸ್ ಜಾಸ್ತಿ ಆಯ್ತು ಅಂದ್ರೆ ದಯವಿಟ್ಟು ಅವ್ರದ್ದು ಯೂಟ್ಯೂಬ್ ಚಾನಲ್ ಕಣಿ. ಅದ್ರಲ್ಲಂತೂ ಐಲೈನರ್ ಹಚ್ಚೋಕೆ ಹೇಳಿಕೊಟ್ಟಿರುತ್ತಲ್ಲ, ನೀವು ಮತ್ತೆ ಹೋಗಿ ಕಾಣಕ್ಕೆ ಅಕ್ಕ, ಕಲ್ತ್ಕೊಂಡು ಬನ್ನಿ.